ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಾನು ಸನ್ ಡೈರೆಕ್ಟ್ ಒಂದು ಸೆಟಪ್ ಬಾಕ್ಸ್ನ ನಾವು ಯಾವ ರೀತಿ ನಮ್ಮ ಫೋನ್ ಮೂಲಕ ಯಾವ ರೀತಿ ನಾವು ರಿಫ್ರೆಶ್ ಮಾಡ್ಕೋಬಹುದು ಅಂತ ನಾನು ಹೇಳಿದ್ದೆ. ಈಗ ನಮ್ಮ ಒಂದು ಸನ್ ಡೈರೆಕ್ಟ್ ಆ್ಯಪ್ನ ಬದಲಾಗಿ ನಮ್ಮ ಒಂದು ಸನ್ ಡೈರೆಕ್ಟ್ ಸೆಟಪ್ ಬಾಕ್ಸ್ನ ಬದಲಾಗಿ ನಮ್ಮ ಸ್ನೇಹಿತರ ಅಥವಾ ಬೇರೆಯವರ ಒಂದು ಸೆಟಪ್ ಬಾಕ್ಸ್ನ ಯಾವ ರೀತಿ ನಾವು ರಿಫ್ರೆಶ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನಾವು ಯಾವುದೇ ಸೆಟಪ್ ಬಾಕ್ಸ್ನ ರಿಫ್ರೆಶ್ ಮಾಡ್ಬೋದು. ಕೇವಲ ಅದರ ಒಂದು ನಂಬರ್ ಏನಿರುತ್ತೆ, ಸ್ಮಾರ್ಟ್ ಕಾರ್ಡ್ ನಂಬರ್ನ ನಾವು ತಗೊಂಡ್ಬಿಟ್ಟು ನಾವು ಯಾವ ರೀತಿ ನಾವು ರಿಫ್ರೆಶ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ರಿಫ್ರೆಶ್ನ ಯಾವ ಸಮಯದಲ್ಲಿ ಮಾಡ್ತೀವಿ ಅಂದರೆ, ನಾವು ರಿಚಾರ್ಜ್ ಮಾಡಿದ್ದೀವಿ ಸ್ನೇಹಿತರೆ, ತುಂಬ ದಿನಗಳಿಂದ ನಮ್ಮ ಸೆಟಪ್ ಬಾಕ್ಸ್ ಅನ್ನೋದು ಒಂದು ಸ್ಟಾಪ್ ಇತ್ತು, ನಾವು ಅದನ್ನು ಯೂಸ್ ಮಾಡಿಲ್ಲ. ಈಗ ನಾವು ರಿಚಾರ್ಜ್ ಮಾಡಿದರೆ ಅದು ನೇರವಾಗಿ ಸ್ಟಾರ್ಟ್ ಆಗೋದಿಲ್ಲ, ಅದನ್ನು ಒಂದ್ಸಾರಿ ನಾವು ರಿಫ್ರೆಶ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಡೀಲರ್ಗೂ ಅಥವಾ ಕಸ್ಟಮರ್ ಕೇರ್ಗೂ ಫೋನ್ ಮಾಡಿಬಿಟ್ಟು ನಾವು ರಿಫ್ರೆಶ್ ಮಾಡಿಸ್ತಾ ಇದ್ವಿ. ಆದರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಫೋನ್ ಮೂಲಕನೇ ಮಾಡ್ಕೋಬೋದು. ಅಲ್ಲಿ ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರ ಅಥವಾ ನಮ್ಮ ಒಂದು ರಿಲೇಟಿವ್ಸ್ರವರ ಒಂದು ಸೆಟಪ್ ಬಾಕ್ಸ್ನ ನಾವು ಅದನ್ನು ಕೂಡ ರಿಫ್ರೆಶ್ ಮಾಡಬಹುದು. ಅದನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸನ್ ಡೈರೆಕ್ಟ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ನನ್ನ ಒಂದು ಸನ್ ಡೈರೆಕ್ಟ್ ಆ್ಯಪ್ ಅನ್ನೋದು ಆಲ್ರೆಡಿ ಈ ರೀತಿ ಲಾಗಿನ್ ಇದೆ ಸ್ನೇಹಿತರೆ. ನಂತರದಲ್ಲಿ ಏನು ಮಾಡ್ತೀನಿ, ಇಲ್ಲಿ ನನ್ನ ಒಂದು ಸನ್ ಡೈರೆಕ್ಟ್ ಆ್ಯಪ್ನ ಮೊದಲು ನಾನು ಲಾಗೌಟ್ ಮಾಡ್ತೀನಿ ಸ್ನೇಹಿತರೆ. ಮೇಲ್ಗಡೆ ಅಲ್ಲಿ ನೋಡ್ಬೋದು ರೆಡ್ ಕಲರ್ನಲ್ಲಿ ಒಂದು ಲಾಗೌಟ್ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸನ್ ಡೈರೆಕ್ಟ್ ಆ್ಯಪ್ನಲ್ಲಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಲಾಗೌಟ್ ಮಾಡಬೇಕಾಗುತ್ತೆ. ಈ ರೀತಿ ನೋಡ್ಬೋದು. ಮೊದಲು ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡೋಣ. ಮಾಡಿದ ನಂತರದಲ್ಲಿ ಅವರ ಒಂದು ಮೊಬೈಲ್ ನಂಬರ್ ಅಥವಾ ಸ್ಮಾರ್ಟ್ ಕಾರ್ಡ್ ನಂಬರ್ನ ನಾವು ತಗೋಬೇಕಾಗತ್ತೆ. ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರ್ಬೋದು ಅಥವಾ ಅವರ ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ನು ಕೂಡ ನಾವು ತಗೋಬಹುದು. ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿ, ರಿಜಿಸ್ಟರ್ ಮೊಬೈಲ್ ನಂಬರ್ ಇರ್ಬೋದು ಅಥವಾ ಅವರ ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ ಇರ್ಬೋದು, ಈ ರೀತಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ವಿತ್ ಅಂತ ಇಲ್ಲಿ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಅವರ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ ಸ್ನೇಹಿತರೆ. ಆ OTPನ ನೀವು ಅವರಿಂದ ತಗೋಬೇಕಾಗುತ್ತೆ. ಆ ಒಂದು OTPನ ತೊಗೊಂಡ್ಬಿಟ್ಟು ಇಲ್ಲಿ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ನೀವು ಕಾಲ್ ಮೂಲಕ ತಗೊಳ್ಳಿ ಅಥವಾ ಅವ್ರ ಹತ್ರ ಅವ್ರನ್ನ ಇಲ್ಲಿ ನೀವು ಕರೆಸಿ ತಗೊಳ್ಳಿ. ಈ ರೀತಿ ಅವರ ಒಂದು OTPನ ತೊಗೊಂಡ್ಬಿಟ್ಟು ಇಲ್ಲಿ 6 ಅಂಕೆಗಳ OTPನ ಈ ಒಂದು ಬಾಕ್ಸ್ನಲ್ಲಿ ಈ ರೀತಿ ನೋಡ್ಬೋದು. ನಾನು ಎಂಟರ್ ಮಾಡ್ತೀನಿ. ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನ ಈ ರೀತಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಅವರ ಅಕೌಂಟ್ ಅನ್ನೋದು ಇಲ್ಲಿ ಲಾಗಿನ್ ಆಗುತ್ತೆ. ನೋಡ್ಬೋದು, ಅವರ ಅಕೌಂಟ್ ಅನ್ನೋದು ಇಲ್ಲಿ ಲಾಗಿನ್ ಆಗಿರುತ್ತೆ. ಇಲ್ಲಿ ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು, ಕೆಳಗಡೆ ನೋಡ್ಬೋದು ಎರರ್ ಆನ್ ಸ್ಕ್ರೀನ್ ಅಂತ ಇಲ್ಲೊಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಎರರ್ ಆನ್ ಸ್ಕ್ರೀನ್ ಅಂತ ಆ ಒಂದು ಆಪ್ಷನ್ನ ನಾವು ತಗೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಎರರ್ ಆನ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಯುವರ್ ಎರರ್ ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಇಲ್ಲಿ ನೋಡಬೇಕಾಗತ್ತೆ. ಅಥವಾ ನೀವು ರೀಚಾರ್ಜ್ ಮಾಡಿದರೆ ನೀವು ಸೆಟಪ್ ಬಾಕ್ಸ್ ಅನ್ನೋದು ಇನ್ನೂ ಆನ್ ಆಗ್ತಾ ಇಲ್ಲ ಅಥವಾ ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಆಲ್ ಚಾನಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನ್ಯೂ ಕನೆಕ್ಷನ್ ಅಂತ ಇಲ್ಲಿ ಕೆಳಗಡೆ ಇದೆ. ಸ್ಪೆಸಿಫಿಕ್ ಚಾನಲ್ ಅಂದರೆ ಯಾವುದಾದ್ರೂ ಒಂದೇ ಒಂದು ಚಾನಲ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದನ್ನು ಕೂಡ ನೀವು ಮಾಡಬಹುದು. ನಾನು ಆಲ್ ಚಾನಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಏನೇ ಇದ್ರೂ ನೀವು ಆಲ್ ಚಾನಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗುತ್ತೆ 100%. ನಂತರದಲ್ಲಿ ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೀವು ರಿಚಾರ್ಜ್ ಮಾಡಿದ ನಂತರದಲ್ಲೂ ಕೂಡ ನಿಮ್ಮ ಒಂದು ಸೆಟಪ್ ಬಾಕ್ಸ್ ಆನ್ ಆಗ್ತಾ ಇಲ್ಲ ಅಂದರೆ ಕೂಡ ಆಗುತ್ತೆ, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ನೀವು ರಿಫ್ರೆಶ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಸೆಟಪ್ ಬಾಕ್ಸ್ನ ಆನ್ ಇಡಬೇಕು. ಆನ್ ಇಟ್ಬಿಟ್ಟು ಇಲ್ಲಿ ನಂಬರ್ನ ಕೊಟ್ಟಿದ್ದಾರೆ 302 ಅಥವಾ 302 ನಂಬರ್ ಒಂದು ಚಾನಲ್ನ, ನಿಮ್ಮ ಒಂದು ಸನ್ ಡೈರೆಕ್ಟ್ನಲ್ಲಿ 302 ನಂಬರ್ನ ಚಾನಲ್ನ ನೀವು 180 ಸೆಕೆಂಡ್ ಅಂದರೆ 3 ನಿಂದ 4 ನಿಮಿಷಗಳವರೆಗೆ ಅದನ್ನು ಪ್ಲೇ ಮಾಡಬೇಕು. ಅಷ್ಟರೊಳಗಡೆ ನಿಮ್ಮ ಸೆಟಪ್ ಬಾಕ್ಸ್ ಅನ್ನೋದು ರಿಫ್ರೆಶ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೀವು ನಿಮ್ಮ ಸ್ನೇಹಿತರ ಒಂದು ಸೆಟಪ್ ಬಾಕ್ಸ್ನ ರಿಫ್ರೆಶ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಹೇಳಬೇಕು 302 ನಂಬರ್ನ ಒಂದು ಚಾನಲನ್ನು ನೀವು 3 ರಿಂದ 4 ನಿಮಿಷದವರೆಗೆ ಪ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸೆಟಪ್ ಬಾಕ್ಸ್ನ ಆನ್ ಮಾಡಿದ ನಂತರದಲ್ಲಿ ನೀವು ರಿಫ್ರೆಶ್ ಮಾಡಬೇಕು. ಮಾಡಿದರೆ 100% ಅಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.